ಚಂದನ, ನಿನ್ನ ನಗು ತುಂಬಾ ಚೆನ್ನಾಗಿದೆ. ಅಯ್ಯೋ ಅಮ್ಮ, ನೀವು ಕುತ್ಕೋ. ನೀನ್ ಒಬ್ಳೆ ಕುತ್ಕೊಂಡಿದ್ದಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇಲ್ಲೊಂದು ವಿಶೇಷ ಇದೆ ಅಂತ. ವಿಶೇಷನಾ? ಏನಮ್ಮ ಅದು? ನೀನ್ ಮನೇಲಿರುವಾಗ ಯಾವಾಗ್ಲೂ ಸೈಲೆಂಟ್ ಆಗಿರ್ತೀಯ. ಮನ್ಸಲ್ಲಿರೋ ನೋವೆಲ್ಲ ಯಾವಾಗ್ಲೂ ಮುಖದ ಮೇಲೆ ಕಾಣ್ತಾ ಇರುತ್ತೆ. ಆದ್ರೆ ಈಗ ನಿನ್ ಮುಖದ ಮೇಲೆ ಒಂದು ಮಂದಹಾಸ ಇದೆಯಲ್ಲ, ಅದೇ ವಿಶೇಷ. ನಿನ್ನ ನಕ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯಮ್ಮ. ಏನಮ್ಮ, ನೀವು ನನ್ನ ರೇಗಿಸ್ತಾ ಇದ್ದೀರಾ? ಇಲ್ಲಮ್ಮ, ಮನ್ಸಾರೆ ಹೇಳ್ತಾ ಇದ್ದೀನಿ. ನೀನ್ ಯಾವಾಗ್ಲೂ ಈ ತರ ನಗ್ತಾ ಇದ್ರೆ ನೋಡಕ್ಕೆ ಖುಷಿ ಆಗುತ್ತೆ. ಅಂದ್ಹಾಗೆ ನೀನ್ ಇವತ್ತಿನ ನಗುಗೆ ಕಾರಣ ಏನು ಅಂತ ಕೇಳ್ಬೋದಾ? ಯಾಕೆ ನನ್ನ ಹತ್ರ ಹೇಳ್ಕೊಳಕ್ ಸಂಕೋಚನ? ನಿನ್ ದುಃಖ ಅಂತೂ ನನ್ನ ಹತ್ರ ಹೇಳ್ಕೊಳಲ್ಲ, ಆದ್ರೆ ಈ ಖುಷಿಗೆ ಕಾರಣ ಯಾರು ಅಂತಾದ್ರೂ ಹೇಳ್ಬೋದಲ್ಲ. ಹೇಳು ಚಂದನ. ಇವತ್ತು ಈ ನನ್ನ ನಗುಗೆ ಕಾರಣನೇ ನನ್ನ ಸ್ನೇಹಿತ ಅಮ್ಮ. ಕಾಲೇಜಲ್ಲಿ ನಾವು ಒಟ್ಟಿಗೆ ಓದ್ತಾ ಇದ್ವಿ. ಅವನು ನನ್ಗೊಂಥರ ಎಲ್ಲಾನು ಆಗಿದ್ದ. ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತಿದ್ದ, ಅದಕ್ಕೆ ಸ್ಪಂದಿಸ್ತಾ ಇದ್ದ. ನನ್ನ ದುಃಖದಲ್ಲಿರುವಾಗ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವನು ನನಗೆ ಸಂತೈಸ್ತಿದ್ದ. ನಾನು ಧೈರ್ಯ ಕಳ್ಕೊಂಡಾಗ ಗುರುವಾಗಿ ನಿಲ್ತಿದ್ದ. ನನಗೆ ಹಾಡೋದು ಅಂದರೆ ತುಂಬ ಇಷ್ಟ ಅಲ್ವಾ? ಅವನ ಮುಂದೆ ನಾನು ಧೈರ್ಯವಾಗಿ ಹಾಡ್ತಾ ಇದ್ದೆ. ಆದರೆ ಅದೇ ಸ್ಟೇಜ್ ಮೇಲೆ ಹೋಗಿ ಹಾಡು ಅಂದರೆ ನಾನು ತುಂಬ ಹೆದರ್ಕೋತಾ ಇದ್ದೆ. ಆ ಸಮಯದಲ್ಲಿ ಅವನು ಏನೇನೋ ಹೇಳಿ ನನ್ನ ಒಪ್ಪಿಸಿ ಸ್ಟೇಜ್ ಮೇಲೆ ಹೋಗಿ ನಿಲ್ಲಿಸ್ಬಿಡ್ತಿದ್ದ. ಅದೆಲ್ಲ ನೆನ್ಪು ಮಾಡ್ಕೋತಾ ಇದ್ದೆ. ಅವ್ನು ನನಗೆ ಎಷ್ಟು ತಿಂಡಿಗಳನ್ನ ತೊಗೊಂಬರ್ತಾ ಇದ್ದ ಗೊತ್ತಾ? ನನಗೆ ಇಷ್ಟವಾದ ತಿಂಡಿಗಳೆಲ್ಲ ತಂದ್ಕೊಡ್ತಾ ಇದ್ದ. ನನಗೆ ನೆನಪಿರೋ ಹಾಗೆ ಒಳ್ಳೆ ನೆನಪುಗಳು ಅಂತ ಇರೋದೇ ನಂಗೆ ಅವನ ಜೊತೆ. ಅದನ್ನೆಲ್ಲ ನೆನ್ಸ್ಕೊತಾ ಇದ್ದೆ. ನಂತರದಲ್ಲಿ ಅವನು ನನ್ನ ಜೀವನದಲ್ಲಿ ಹಿತೈಷಿ ಆಗಿದ್ದ. ಬರೀ ಹಿತೈಷಿನ ಅಥವಾ ಬೇರೆ ಏನಾದ್ರೂ ಇತ್ತಾ? ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟು ದಿವಸ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇಳ್ದಾಗ್ಲೂ ನಿನ್ ಮನ್ಸು ಬಿಚ್ಚಿ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ನಿನ್ ಸ್ನೇಹಿತನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಅದಕ್ಕೆ ಕೇಳ್ದೆ. ನೀವಿಬ್ಬರ ನಡುವೆ ಬರೀ ಸ್ನೇಹ ಮಾತ್ರ ಇತ್ತಾ ಅಥವಾ ಪ್ರೀತಿ ಗೀತಿ ಏನಾದ್ರು? ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಮಧ್ಯೆ ಇದ್ದಿದ್ದು ಒಂಥರ ಪರಿಶುದ್ಧವಾದ ಸ್ನೇಹ. ನನ್ನ ಮಾತಿಗೆ ಅವನು ಕಿವಿ ಆಗ್ತಿದ್ದ, ನನ್ನ ಹಾಡಿಗೆ ಅವನು ಪ್ರೇಕ್ಷಕನಾಗ್ತಿದ್ದ, ನನ್ನ ಒಂಟಿತನಕ್ಕೆ ಅವನು ಜೊತೆ ಆಗ್ತಿದ್ದ, ಅಷ್ಟೇ. ನಿನ್ ಮನ್ಸಲ್ಲಿ ಆ ಭಾವನೆ ಇಲ್ಲ ಅಂದಿದ್ರು ಅವನ ಮನ್ಸಲ್ಲಿ ಆತರ ಏನಾದ್ರೂ ಇತ್ತ ಅಂತ ತಿಳ್ಕೊಬೇಕಾಗಿತ್ತು ಚಂದನ. ನಿಜ ಹೇಳ್ಬೇಕು ಅಂದ್ರೆ, ನೀನ್ ಅವನ ಮದ್ವೆ ಆಗಿದ್ದಿದ್ರೆ ನಿನ್ ಜೀವನ ಈ ತರ ಆಗ್ತಿರ್ಲಿಲ್ವೇನೋ ಅನಿಸ್ತಿದೆ.